ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಿಸಿ ಅಭಿನಂದಿಸಲಾಯಿತು. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಪುರಸಭೆಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಸಾಹಿತಿಗಳಾದ ಶ್ರೀಯುತ ಮಾರುತಿ ಶಿಡ್ಲಪುರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ತಾಯಿಯಾಗಿ ಹೆಣ್ಣು ಮಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡುವುದು, ಅವರನ್ನು ಪಾಲನೆ ಮಾಡುವುದು ಅತಿ ಮುಖ್ಯ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ನಂತರ ಮಾತನಾಡಿದ ಪುರಸಭೆಯ ಮುಖ್ಯ ಅಧಿಕಾರಿ ಜಗದೀಶ್ ಮಾಹಿತಿಯವರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಈ ಸಂದರ್ಭದಲ್ಲಿ ಪರಿಮಳ ಜೈನ್, ಮಮತಾ ಅರ್ವೆಪ್ಪ, ಶಮಿಶಿಯಾ ಭಾನು ಬಾಳೂರ್, ವಿನಾ ಗುಡಿ, ಸುನಿತಾ ಚಿಕ್ಕನನವರ್, ಗಾಯತ್ರಿ ಕೊಲ್ಲಾಪುರ್, ರಾಜೇಶ್ವರಿ ಟೀಚರ್, ದೇವಪ್ಪ ಹರಿಜನ್, ನಿರ್ಮಲಾ ನಾಗ್ನೂರ್, ಖುರ್ಷಿದ್ ಹುಲ್ಲತ್ತಿ, ವಿರೂಪಾಕ್ಷ ಕಡಬೇಗೇರಿ, ಪರಶುರಾಮ್ ಕಂಡೂನನವರ್, ಶಿವಾನಂದ್ ಕ್ಯಾಲ್ಗುಂಡ್ ಅವರು ನಿರ್ವಹಣೆ ಮಾಡಿದರು. ವರದಿ ಮಂಜುನಾಥ್ ಸುಲಾಕೆ, S1 ಟಿವಿ ನ್ಯೂಸ್ ಕನ್ನಡ, ಹಾನಗಲ್. ಮುಂದೆ ಆರ್ಥಿಕವಾಗಿ ನಾವು ಹೆಣ್ಮಕ್ಳು ಇಂಪ್ರೂವ್ಮೆಂಟ್ ಆಗಬೇಕು. ಅದು ನಮ್ಮ ಸಮಾಜದಲ್ಲಿ ನೇರವಾಗಿ ಬದಲಾವಣೆ ಕಾಣಬಹುದು. ಅವಾಗಲೇ ನಾವು ಅದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಮತ್ತೊಮ್ಮೆ ಮಹಿಳಾ ದಿನಾಚರಣೆ ಶುಭಾಶಯಗಳನ್ನು ನಾವು ತಿಳಿಸ್ತಾ ಅದಕ್ಕೆ ಕಾರಣ ಯಾರು ಅಂದ್ರೆ ಎರಡು ದೇವುಗಳು. ಯಾರು ಅರ್ಥ ಮಾಡ್ಕೊಳ್ಬೇಕು? ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾದರೂ ಮೊದಲು ಈ ತಾಯಿ ಅನ್ನೋದನ್ನ ಭಾವಿಸ್ತಾರೆ. ನಿಮಗೆ ಗೊತ್ತಿರಲಿ, ನಾಗರಿಕತೆಯ ಹೆಸರಿನೊಳಗೆ ವಿಪರೀತ ಅನಾಗರಿಕರಾಗ್ತಾ ಇದ್ದೀವಿ ಅನ್ನುವಂಥ ಎಚ್ಚರಿಕೆ ನಮ್ಮಲ್ಲಿ. ಪರ್ಯಾವರಣ ಒಪ್ಪತ್ತಾಗಲು ಗೊತ್ತಿಲ್ಲ. ನಮ್ಮ ಹಣಿ ಮೇಲೆ ಕುಂಕುಮ ಹೋಗ್ಬಿಟ್ಟಿದೆ, ಕೈಯಲ್ಲಿರ್ತಕ್ಕಂಥ ಬಳೆ ಹೋಗಿದೆ, ನಮ್ಮ ಬಟ್ಟೆ ಬದಲಾಗಿದೆ. ಬೇಕಾ ಇದಲ್ಲ? ಇದು ಬೇಕಾ? ಇದನ್ನ ನಾನು ಅಂದ್ರೆ ಒಬ್ಬ ತಾಯಿ ಮನೆಯಲ್ಲಿ ಆ ಸಂಸ್ಕಾರದ ಒಟ್ಟು ಮೊತ್ತವಾದರೆ ಈ ಯಾವ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೇಡಮ್ ಹೇಳಿದ್ರು, ನನ್ನ ಕಾಲೇಜ್ ವಿದ್ಯಾರ್ಥಿನಿ ಭಾಳ ಚಲೋ ಹುಡುಗಿ. ಈ ಕಾಲೇಜ್ನಾಗ ಎಷ್ಟು ಚಲೋ ಇದ್ದಂದ್ರೆ ಅಷ್ಟು ಚಲೋ ಇತ್ತು, ಇಂಟೆಲಿಜೆಂಟ್ ಹುಡುಗಿ. ಗೊತ್ತಾಗಿದ್ದು ಯಾವುದಂದ್ರೆ ಪರಿಮಾಣ ಮೇಡಮ್ ಫೋನ್ ಮಾಡಿ ಗೊತ್ತಾಗಿದೆ. ಇದಕ್ಕೆ ಕಾರಣ ಯಾರು? ಈ ಸಮಾಜ ಅಲ್ಲ, ಆ ಹುಡುಗ ಅಲ್ಲ, ಅವನ ತಂದೆ ತಾಯಿ ಕಾರಣ. ಆ ಹುಡುಗಿನ ಅವರು ಗಮನಿಸಲಿಲ್ಲ. ನಾನು ಕೊನೆಗೆ ಒಬ್ಬರು ಯಾರನ್ನ ಕಳಿಸಿದ್ರು ಮೇಡಮ್ ಅವರು, ಆ ಹುಡುಗಿನ ಕಳಿಸ್ಕೊಟ್ಟಿದ್ರು. ಏನೋ ಸರ್ಟಿಫಿಕೇಟ್ ಬೇಕಾಗಿತ್ತು. ಆಕೆ ಸಪ್ರೇಟಾಗಿ ಹೋಗಿ ಕೇಳಿದೆ, ಹಿಂಗೆ ಆದ್ರು ಅಂತ ಕೇಳಿದೆ. ಏನೋ ಆಗ್ಬಿಡ್ರಿ ಸರ್ ಅಂತ. ಈಗರ ಅವ್ನು ಬಿಡಕ್ಕೆ ತಯಾರಿದೆ. ನನ್ನ ಪ್ರಾಣ ಹೋಗಿ ಅವ್ನು ಬಿಡಿಲ್ಲ. ನೀವು ನಿಮ್ಮ ಮಕ್ಕಳನ್ನು ಭಾಳ ದೊಡ್ಡ IAS ಅಧಿಕಾರಿ ಮಾಡ್ತೀರಾ, ಮಾಡಿ ಅದು ಬೇಕಾದಂಥ ಶಿಕ್ಷಣ ಕೊಡಿ. ಈ ಪರೀಕ್ಷೆ ಬಂದಿದೆ, ಭಾಳ ಗಟ್ಟಿಯಾಗಿ ತಿಳ್ಕೊಳ್ಳಿ. ಪರೀಕ್ಷೆ ಬಂದಿದೆ ನೋಡು, ನೀವು ಫಸ್ಟ್ ಬರ್ದಿದ್ರೆ ನಿಮ್ಮ ಗತಿ ಬೇರೆನೇ ಐತಿ. ಅವ್ರ ರಿಸಲ್ಟ್ ಬಂದಿದ್ದು ವಾಪಸ್ ಮನೆಗೆ ಬರೋದಿಲ್ಲ. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.